ಇಂದಿನ ಸಂಚಿಕೆಯಲ್ಲಿ ಮೀನಾ ಮತ್ತು ಅಮೂಲ್ಯ ಇಬ್ಬರೂ ಕಟ್ಟಾಕಿರ್ತಾರೆ. ಅವರಿಬ್ಬರನ್ನು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಕಿಡ್ನಾಪ್ ಮಾಡಿದವ್ರು ಅಲ್ಲಿಗೆ ಬರ್ತಾರೆ. ಮೀನಾ ಏಂತಕ್ರು ನಮ್ಮನ್ನೆಲ್ಲ ಕಿಡ್ನಾಪ್ ಮಾಡಿದೆ, ಯಾರು ನೀವು ಅಂದಿದ್ದಕ್ಕೆ, ಇಲ್ಲ ಅಕ್ಕ ಒಂದು ಸ್ಮಾಲ್ ಮಿಸ್ಟೇಕ್ ಆಗ್ಬಿಟ್ಟಿದೆ, ಯಾರನ್ನೋ ಕಿಡ್ನಾಪ್ ಮಾಡೋ ಬದಲು ನಿಮ್ಮನ್ನು ಕಿಡ್ನಾಪ್ ಮಾಡಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ, ಅಂದರೆ ನಮ್ಮನ್ನು ಬಿಟ್ಟು ಚೌಟ್ರಿಯಿಂದ ಯಾರನ್ನ ಕಿಡ್ನಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಯಾರು ನಿಮಗೆ ಇವನ್ನೆಲ್ಲ ಹೇಳಿದ್ದು, ಯಾರನ್ನ ಕಿಡ್ನಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೇಳಿ ನೀವು ಅಂತ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ಒಬ್ಬ ಕಿಡ್ನಾಪ್ ಮಾಡಿದವನು ಬಿಟ್ಟು ಕಳಿಸಿ ತಾನೇ ಸುಮ್ಮನೆ ಹೋಗ್ತಾ ಇರಬೇಕು ಅಂತ ಕಟ್ಬಿಡಿಸ್ತಾರೆ. ಅಷ್ಟರಲ್ಲಿ ಮೀನಾ ಮತ್ತು ಅಮೂಲ್ಯ ಇಬ್ಬರು ಎದ್ದು ಫುಲ್ ಅವ್ರಿಗೆಲ್ಲ ಹಿಡ್ಕೊಂಡು ಹೊಡಿತಾರೆ. ಇದನ್ನೆಲ್ಲ ಶ್ರೀಕಂಠ ಅಲ್ಲಿಂದನೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಮೀನಾ ಮತ್ತು ಅಮೂಲ್ಯ ಚೆನ್ನಾಗಿ ಹಿಡ್ಕೊಂಡು ಹೊಡೋದ್ಮೇಲೆ ಮೀನಾ ಒಬ್ಬನ ಹಿಡ್ಕೊಂಡು ಯಾರು ನಿಮ್ಮನ್ನು ಕಳಿಸಿದ್ದು ಹೇಳಿ ಅಂತ ಹಿಡ್ಕೊಂಡು ಹೊಡಿತಾಳೆ. ಅದಕ್ಕೆ ಅವರು ಶ್ರೀಕಂಠ ಅಂತ ಹೆಸರು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಇಬ್ಬರಿಗೂ ಶಾಕ್ ಆಗುತ್ತೆ. ಅಮೂಲ್ಯ ಅಷ್ಟರಲ್ಲಿ ಶ್ರೀಕಂಠನ ನೋಡ್ಬಿಟ್ಟು ಅಣ್ಣ ಅಂತ ಅಂದ್ಬಿಟ್ಟು ಓಡೋಗ್ತಾರೆ. ಶ್ರೀಕಂಠ ಅಷ್ಟರಲ್ಲಿ ಗಾಡಿ ಎತ್ಕೊಂಡು ಓಡೋಗ್ತಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಮೂಲ್ಯ ಮತ್ತು ಮೀನಾ ಇಬ್ಬರು ಅಡ್ಡ ಹಾಕ್ಬಿಟ್ಟು ಮುಂದೆ ನಿಂತ್ಕೋತಾರೆ. ಅಮೂಲ್ಯ, ಅಣ್ಣ ನೀನು ಇದೆಲ್ಲ ಮಾಡಿದ್ದು ಯಾಕಣ್ಣ, ನಿನ್ನ ತಲೆಯಲ್ಲಿ ದ್ವೇಷ ಅನ್ನೋದು ಬೇರೇನೂ ಇಲ್ವಾ, ಮದುವೆ ಹುಡುಗಿನ ಕಿಡ್ನಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅಣ್ಣ, ಆಗೋ ಮದುವೆ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದಿ, ಎಷ್ಟು ಕೀಳ್ಮಟ್ಟಕ್ಕೆ ಅಣ್ಣ ನೀನು, ಇಷ್ಟಕ್ಕೂ ನಮ್ಮ ಮಾವ ಏನು ಮಾಡ್ತಿದ್ದಾರೆ ಅಂತ ಇಷ್ಟೊಂದೆಲ್ಲ ದ್ವೇಷ ಸಾಧಿಸ್ತೀರ ನೀವು, ಅವ್ರ ಪಾಡಿಗೆ ಅವರು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಮದುವೆ ಮಾಡ್ತಿದ್ದಾರೆ ಕಣೋ, ನಿನ್ನ ದ್ವೇಷ ತೀರಿಸ್ಕೊಳಕ್ಕೆ ಮದುವೆ ಹುಡುಗಿನ ಕಿಡ್ನಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ, ನಮ್ಮ ಮಾವನ ಮೇಲೆ ಯಾಕೆ ನೀನು ಸಿಟ್ಟು ತೀರಿಸ್ಕೋಬೇಕು ಅಂತ ಹೇಳು ಅಂತ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಶ್ರೀಕಂಠ, ನೀನು ಕೆಟ್ಟ ಬಾಯಲ್ಲಿ ನನ್ನ ಅಣ್ಣ ಅಂತ ಕರಿಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ, ನೀನನ್ನು ಕರಿಯೋಕ್ಕೆ ನನಗೂ ಇಷ್ಟ ಆಗ್ತದೆ ನನ್ನ ಬಾಯಿಂದ, ಆದರೂ ನೀನು ಆಡ್ತಿರೋ ಆಟಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅವತ್ತು ನೋಡಿದ್ರೆ ನಂಗೆ ಹೊಡಿಯೋಕ್ಕೆ ಬಂದೆ, ನಮ್ಮ ಮಾವ ಬಂದು ತಡೆದ್ರು, ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿದ್ರಿ ನಮ್ಮ ಭಾವಂದ್ರನ್ನೆಲ್ಲ, ಇನ್ನೂ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಥೂ ದ್ವೇಷ ಇಟ್ಕೊಂಡು ನಮ್ಮ ಮನೆಯವ್ರ ಮೇಲೆ ಏನೋ ಮಾಡ್ತೀನಿ ಅಂತ ಇದನ್ನೆಲ್ಲ ಬಿಟ್ಬಿಡು ಅಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ನೀನು ಹೇಳಿದ ತಕ್ಷಣ ನಿನ್ನ ಮಾತು ಕೇಳ್ಬಿಡ್ತಾನೆ ಅವನು, ಸುಮ್ಮನೆ ಇರು ಅಮೂಲ್ಯ, ನಡಿ, ಅವ್ರು ಬರೀ ದ್ವೇಷ ಸಾಧಿಸ್ಕೊಂಡು ಇರಲಿ ಅವ್ರುಗಳೆಲ್ಲ, ನಡಿ ಹೋಗೋಣ ನಾವು ಅಂತ ಕರ್ಕೊಂಡು ಹೋಗ್ತಾಳೆ. ಅವರಿಬ್ಬರು ಆಟೋದಲ್ಲಿ ಬರಬೇಕಾದ್ರೆ ಮೀನಾ, ಅಯ್ಯೋ ನಾವು ಚೌಟ್ರಿಲಿಲ್ಲ ಅಂದ್ಬಿಟ್ಟು ಎಲ್ಲರೂ ಫುಲ್ ಟೆನ್ಷನ್ ಆಗಿರ್ತಾರೆ, ಎಲ್ಲರೂ ನಮ್ಮನ್ನು ಹುಡುಕ್ತಿರ್ತಾರೆ ಅಂತ ಹೇಳ್ತಾಳೆ. ಅದಕ್ಕೇನೆ ಅಮೂಲ್ಯ, ಅಣ್ಣ ಯಾಕೆ ಹಿಂಗೆ ಆಡ್ತಿದ್ದಾನೆ ಅಕ್ಕ, ಅವನ್ನ ಅವತ್ತು ಕಂಪ್ಲೇಂಟ್ ವಾಪಸ್ ತೊಗೋಬೇಡ್ದಿತ್ತು, ಮಾವಂಗೆ ಹೇಳ್ಬಿಟ್ಟು ವಾಪಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಬೇಕು, ನಮ್ಮನ್ನು ಕಿಡ್ನಾಪ್ ಮಾಡಿದ್ದಕ್ಕೆ ಪರವಾಗಿಲ್ಲ, ಆದರೆ ಪ್ರಿಯಾಕನ್ನು ಕಿಡ್ನಾಪ್ ಮಾಡಿದರೆ ಏನಕ್ಕತ್ತೆ, ಮಾನ ಮರ್ಯಾದೆ ಎಲ್ಲ ಹೋಗಿರ್ತಿದ್ದಲ್ಲ ಅಕ್ಕ, ನಾವಾಗಿದ್ದಕ್ಕೆ ಬಿಟ್ಟು ಕಳಿಸಿದ್ರೆ, ಅವ್ರಾಗಿದ್ರೆ ಬಿಡ್ತಾನೆ ಇರಲಿಲ್ಲ, ಮಾವನ ಮಾನ ಮರ್ಯಾದೆ ಎಲ್ಲ ಹೋಗ್ತಿತ್ತು ಅಕ್ಕ, ಕಂಪ್ಲೇಂಟ್ ಕೊಡೋಣ ಅಕ್ಕ, ಅವನು ಇವೆಲ್ಲ ಬದಲಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಸುಮ್ಮನೆ ಇರು ಅಮೂಲ್ಯ, ಕಂಪ್ಲೇಂಟ್ ಅಂತೆಲ್ಲ ಹೋದರೆ ಈ ಎರಡೂ ಮನೆಗೂ ಮತ್ತೆ ದ್ವೇಷ ಹೆಚ್ಚಾಗುತ್ತೆ, ಇದಕ್ಕೆಲ್ಲ ರಿವೆಂಜ್ ತೊಗೊಳಕ್ಕೆ ಅವ್ರು ಇನ್ನೇನೋ ಮಾಡ್ತಾರೆ, ಇದೆಲ್ಲ ಬೇಕಾ, ಸುಮ್ಮನೆ ಇರು, ಏನು ಬೇಡ, ಈ ವಿಚಾರ ನಮ್ಮಿಬ್ಬರ ಮಧ್ಯೆನೇ ಇರಲಿ, ಸುಮ್ಮನೆ ಎಲ್ಲೋ ಹೋಗಿದ್ರಿ ಅಂತ ಕೇಳಿದ್ರೆ ಎಲ್ಲೋ ಹೋಗಿದ್ವಿ ಅಂತ ಹೇಳಿದ್ರೆ ಆಯಿತು ಸರಿನಾ ಅಂತ ಹೇಳ್ತಾಳೆ. ಇಲ್ಲಿ ನೋಡಿದ್ರೆ ನಂದನ್ ಫ್ಯಾಮಿಲಿಯವರು ಫುಲ್ ಟೆನ್ಷನ್ ಆಗಿ ಎಲ್ಲೋಗಿದ್ದಾರೆ ಅಂತೆಲ್ಲ ಕಾಯ್ತಾ ನಿಂತಿರ್ತಾರೆ. ನಂದ, ಅಯ್ಯೋ ಇಷ್ಟೊತ್ತಾದರೂ ಬಂದಿಲ್ಲ, ಏನು ತೊಂದರೆ ಆಗಿದೆಯೋ ಅಂತ ಹೇಳಿದ್ಕೆ ಧನ್ಯ, ಅವರಿಂದ ನಮಗೆ ತೊಂದರೆ ಆಗಬೇಕಷ್ಟೇ, ಅವ್ರಿಗೇನು ತೊಂದರೆ ಆಗುತ್ತೆ, ಅಲ್ಲ ಮದುವೆ ಇಷ್ಟ ಇಲ್ಲ ಅಂತಂದರೆ ಮಾಧವಣ್ಣನೋ ಹುಡುಗಿನೋ ಓಡೋಗ್ಬೇಕು, ಇವರು ಇಬ್ಬರು ಪ್ರೀತಿಸಿ ಮದುವೆ ಆಗಿಬಿಟ್ಟು ಈಗ ನೋಡಿದ್ರೆ ಬಾವನ ಮದುವೆಲಿ ಹಿಂಗೆ ಕಾಣವಾಗಿದ್ದಾರಲ್ಲ, ಏನಾಗಿದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೇ ಕೇಶವ, ಅದಕ್ಕೇ ಅವರಿಬ್ಬರಿಗೆ ಆ ಥರ ಏನೂ ಇಲ್ಲ, ಓಡೋಕ್ಕೇನೋ ತೊಂದರೆ ಆಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೇ ಗಿರಿಜಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಕಣ್ರಿ ಏನಾದರೂ ಆಗಿದ್ರೆ ಅಂತ ಹೇಳ್ತಾಳೆ. ಅದಕ್ಕೆ ಧನ್ಯ, ಅಲ್ಲ ಮದುವೆ ಶಾಸ್ತ್ರದಲ್ಲಿ ಈಗ ಪೊಲೀಸವ್ರು ಬರಬೇಕಾ ಅಂತ ಹೇಳಿದ್ಕೆ ನಂದ, ಈಗ ಮನೆಯವ್ರು ಮುಖ್ಯನಾ ಇಲ್ಲ ಪೊಲೀಸವ್ರು ಬರೋದು ಮುಖ್ಯನಾ, ನಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಅಮೂಲ್ಯ ಮತ್ತು ಮೀನಾ ಇಬ್ಬರು ಬರ್ತಾರೆ. ರಕ್ಷಾ, ಅಮೂಲ್ಯ ಮತ್ತು ಅದಕ್ಕೆ ಬಂದರು ಅಂತ ಹೇಳ್ತಾಳೆ. ಗಿರಿಜಾ, ಅದಕ್ಕೆ ಏನ್ರೇ ಆಯಿತು ನಿಮಗೆ, ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ಕೆ ಮೀನಾ, ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ. ಯಾಕೆ ಈ ದೇವಸ್ಥಾನಕ್ಕೆ ಹೋಗಿದ್ರಿ ಅಂದರೆ, ಅಮೂಲ್ಯಂಗೆ ರಾತ್ರಿ ಫುಲ್ ಕೆಟ್ಟ ಕನಸು ಬರ್ತಿತ್ತಂತೆ, ಅದಕ್ಕೆ ಇಲ್ಲಿ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿದ್ವಿ ನಾವು ಅಂತ ಹೇಳ್ತಾರೆ. ಅದಕ್ಕೆ ಗಿರಿಜಾ, ಹೇಳ್ಬಿಟ್ಟು ಹೋಗಬೇಕು ತಾನೇ, ಇವೆಲ್ಲ ಮಾಡ್ತೀನಿ, ನಮಗೆ ಎಷ್ಟು ಗಾಬರಿ ಆಗೈತೆ ಗೊತ್ತಾ, ಇನ್ನೊಂದು 10 ನಿಮಿಷ ಲೇಟಾಗಿ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ವಲ್ಲಭ, ಇದನ್ನೆಲ್ಲ ನಂಬೋ ಸ್ಟೋರಿ ಥರ ಇಲ್ವಲ್ಲ, ಇವಳು ನೋಡಿದ್ರೆ ದೆವ್ವ ಅಂತ ಮಧ್ಯರಾತ್ರಿ ನಾನೇ ಹೆದರ್ಕೊಬೇಕು, ಇವಳು ದೆವ್ವಕ್ಕೆ ಹೆದರ್ಕೊಂಡ್ಲಾ ಅಂತ. ಅದಕ್ಕೆ ಮೀನಾ, ಸುಮ್ಮನೆ ಇರು ನೀನು ಅಂತ ಅಂದ್ಬಿಟ್ಟು ಸುಮ್ಮನೆ ಸವಾಡ್ ಮಾಡ್ತಾರೆ. ನಂದ, ಸರಿ ಆಯ್ತು ಹೆಂಗೋ ಬಂದ್ರಲ್ಲ ಬಿಡಿ, ಹೋಗಿ ರೆಡಿಯಾಗೋಗಿ ಅಂತ ಹೇಳ್ತಾರೆ. ಧನ್ಯ, ಅದಕ್ಕೇ ಅಲ್ಲ ನೀವು ಸ್ನಾನನೂ ಮಾಡಿದೆ ಹೆಂಗೋಗಿದ್ದೀರ ನೀವು ಅಂತ ಹೇಳಿದ್ಕೆ, ಅದಕ್ಕೇ ಅಮೂಲ್ಯ, ಸ್ನಾನ ಮಾಡೋಣ ಅಂತ ಹೋದ್ವಿ, ಫುಲ್ ಕ್ಯೂ ಜಾಸ್ತಿ ಇತ್ತು, ಅದಕ್ಕೇ ಸುಮ್ಮನೆ ಆದ್ವಿ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ನಾನೇ ಹೇಳಿದ್ದು ಮನೆ ಶುದ್ಧವಾಗಿದ್ದರೆ ಸಾಕು ದೇವಸ್ಥಾನಕ್ಕೆ ಹೋಗ್ಬೋದು ಅಂತ, ಅದಕ್ಕೆ ಹೋದ್ವಿ ಅಂತ. ಕೇಶವ ಅಷ್ಟರಲ್ಲಿ, ಮೀನಾನ, ದೇವಸ್ಥಾನಕ್ಕೆ ಹೋಗಿದ್ರಾ, ಮನೇಲಿ ಕುಂಕುಮ ಇಲ್ಲ, ಕೈಯಲ್ಲಿ ಪ್ರಸಾದ ಇಲ್ಲ, ಅದನ್ನು ನಾವು ನಂಬೇಕಾ ಅಂತ ಕೇಶವ ಹೇಳ್ತಾನೆ. ವಲ್ಲಭ ಆಮೇಲೆ, ನಿನ್ಗೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಅದಕ್ಕೆ, ನಾನು ನಿನ್ನ 7 ಜನ್ಮಕ್ಕೂ ನೀನೇ ಗಂಡಾಗಿ ಸಿಗಲಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ.
ಅದಕ್ಕೇನೆ ವಲ್ಲಭ ಅಂದರೆ ಹೇಳ್ತಿರೋದು ಪಕ್ಕಾ ಸುಳ್ಳು ಅಂತ ಗೊತ್ತಾಯಿತು ಅಂತ ಹೇಳ್ತಾರೆ. ವಲ್ಲಭ ಮತ್ತು ಕೇಶವ ಇವರಿಬ್ರು ಸುಳ್ಳು ಹೇಳ್ತಿದಾರಲ್ವಾ ಅಂತ ಮುಖ ನೋಡ್ತಿರ್ತಾರೆ. ಕೇಶವ, ವಲ್ಲಭ ಮತ್ತು ಅವ್ರ ಚಿಕ್ಕಪ್ಪ ಎಲ್ಲ ಸೇರ್ಕೊಂಡು ಮಾಧವನ ರೆಡಿ ಮಾಡ್ತಾ ಇರ್ತಾರೆ. ಕೇಶವ ಮಾಧವನ್ ನೋಡ್ಬಿಟ್ಟು ಇಲ್ಲಿ ಏನೋ ಒಂದು ಕಮ್ಮಿ ಆಗಿದೆ ಅಂತಾರೆ. ಅದಕ್ಕೇನೆ ವಲ್ಲಭ ಏನು ಕಮ್ಮಿ ಆಗಿದೆ ಅಂತದಕ್ಕೆ ಕಾಡಿಗೆ ಬೇಕು ಅಂತ ಹೇಳ್ತಾನೆ. ಕಾಡಿಗೆ ಎಲ್ಲಿಂದ ತೊಗೊಂಬರ್ಲಿ, ಅಂಗಡಿನ ತೊಗೊಂಬರ್ಲ ನಾನು ಅಂತಂದಿದ್ದಕ್ಕೆ ಅವ್ರ ಚಿಕ್ಕಪ್ಪ ಹುಡುಗಿರೆಲ್ಲ ಇದೆ ಅಂದರೆ ಅಂಗಡಿನೇ ಇದೆ ಅನ್ನೋ ಲೆಕ್ಕ, ಹೋಗಿ ಕಾಡಿಗೆ ತೊಗೊಬರೋಗು ಅಂತ ಹೇಳ್ತಾರೆ. ಇವು ವಲ್ಲಭ ಮತ್ತು ಅಮೂಲ್ಯ ಇಬ್ಬರು ಅಡ್ಡಡ್ಡ ನಿಂತ್ಕೊಂಡ್ಬಿಟ್ಟು ಇಬ್ಬರು ರೇಗಿಸ್ತಾ ಇರ್ತಾರೆ. ವಲ್ಲಭ ಅದಕ್ಕೆ ಕಾಡಿಗೆ ಬೇಕಿತ್ತು ಅಂತ ಹೇಳ್ತಾನೆ. ವಲ್ಲಭ ಅದಕ್ಕೇನೆ ನನಗೆ ಕಾಡಿಗೆ ಬೇಕಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯನ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ, ಕಾಡಿಗೆ ಇಡಬೇಕು ಅಂತ ಹೇಳು, ಅದನ್ನು ಬಿಟ್ಬಿಟ್ಟು ಹಿಂಗೆಲ್ಲ ಇಂಡೈರೆಕ್ಟಾಗಿ ಹೇಳ್ಬಿಡ, ಚೆನ್ನಾಗಿ ಕಾಣಿಸ್ತೀನಿ ಡೈರೆಕ್ಟಾಗಿ ಹೇಳು ಅಂತ ಹೇಳ್ತಾಳೆ. ನೀನು ಕಾಡಿಗೆ ಕೊಡ್ತೀಯ ಇಲ್ಲ ಬೇರೆಯವ್ರನ್ನ ಕೇಳೋ ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ ಕೊಡ್ತೀನಿ ಇರು ಅಂದ್ಬಿಟ್ಟು ಕೊಟ್ಬಿಟ್ಟು ವಲ್ಲಭ ತೊಗೊಂಡೋಗ್ಬೇಕಾದ್ರೆ ಅಟ್ಲೀಸ್ಟ್ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳ್ಬೇಕು ತಾನೇ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವಲ್ಲಭ ವಾಪಸ್ ಬಂದು ಅಮೂಲ್ಯ ನೀನು ಈ ಸೀರೆಯಲ್ಲಿ ಮೊಸರು ಪ್ಯಾಕೆಟ್ ಕಂಡಂಗೆ ಕಾಣಿಸ್ತಿದ್ಯಾ ಅಂದ್ಬಿಟ್ಟು ಹೋಗ್ತಾನೆ. ಅದಕ್ಕೆ ಅಮೂಲ್ಯ ನಾನಾ ಮೊಸರು ಪ್ಯಾಕೆಟ್ ಕಂಡಂಗೆ ಕಾಣಿಸ್ತೀನಿ ಇವನ್ನ ವಲ್ಲಭ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಬಿಡು ಮೊಸರು ಪ್ಯಾಕೆಟ್ ಕೂಡ ನೋಡೋಕೆ ಸಕ್ಕತ್ತಾಗಿರುತ್ತಲ್ವ ಅಂದ್ಬಿಟ್ಟು ಹೋಗ್ತಾಳೆ. ನಂದ ಅಷ್ಟರಲ್ಲಿ ಮಾಧವನ್ ನೋಡೋಕ್ಕೆ ಅಂದ್ಬಿಟ್ಟು ಅವ್ನ ರೂಮಿಗೆ ಬಂದು ಮಾಧವ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಮಾಧವ ನೀನು, ಈ ಕ್ಷಣಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾದಿದ್ದೆ. ಪ್ರತಿ ತಂದೆ ತಾಯಿಗೂ ತನ್ನ ಮಕ್ಳುಗಳಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ ಆಸೆ ಇರುತ್ತೆ. ಅದು ಬಿಟ್ಟು ಇನ್ನೇನು ದೊಡ್ಡ ಆಸೆ ಇರಲ್ಲ. ಇವತ್ತು ನೀನು ಇದನ್ನೇ ಪೂರೈಸ್ಬಿಟ್ಟೆ. ಹೊರಗಡೆ ಎಷ್ಟೊಂದು ಜನ ಬಂದಿದ್ದಾರೆ ಗೊತ್ತಾ ಮಾಧವ, ಬನ್ನಿ ಅಂತ ಮಾತಾಡಿಸಿ ಎಷ್ಟು ಸುಸ್ತಾಗಿದೆ ಗೊತ್ತಾ ನನಗೆ. ಆ ಸುಸ್ತು ಅಂತಂದರೆ ನನಗೆ ಬೇಜಾರಿಲ್ಲ, ಹೊಸ ಚೈತನ್ಯ ತರ್ತಿದೆ ನನಗೆ. ನಿಜ ಇಲ್ಲ, ನನ್ನ ವಯಸ್ಸೇ ಮರ್ತೋಗಿದೆ ನನಗೆ. ನನ್ನ ಮಗನ ಮದುವೆ ಅಂತ ಊರು ಜನಕ್ಕೆಲ್ಲ ಕೂಗಿ ಹೇಳ್ಬೇಕು ಅನಿಸ್ತಿದೆ, ಚೆನ್ನಾಗಿ ಕುಣಿಬೇಕು ಅನಿಸ್ತಿದೆ, ಮಗು ಥರ ಆಗ್ಬಿಟ್ಟಿದ್ದೀನಿ ನಾನು. ಕಾಡಿಗೆ ಎಲ್ಲೋ ಅಂತ ಅಂದ್ಬಿಟ್ಟು ವಲ್ಲಭನ ಹತ್ರ ಇಸ್ಕೊಂಡು ಅವನೇ ಕಾಡಿಗೆ ಇಡ್ತಾನೆ. ಹಾಗೆ ಕುಂಕುಮ ಕೊಡೋ ಅಂದ್ಬಿಟ್ಟು ಕುಂಕುಮನ ಇಟ್ಬಿಟ್ಟು ಎಷ್ಟು ಮುದ್ದಾಗಿ ಕಾಣ್ತೀಯ ನೀನು, ಮಾಧವ ಆಶೀರ್ವಾದ ಮಾಡಿಯಪ್ಪ ಅಂತ ಅಂದ್ಬಿಟ್ಟು ಆಶೀರ್ವಾದ ತಗೋತಾನೆ. ಆಮೇಲೆ ನಂದ ಮತ್ತು ಮಾಧವ ಇಬ್ಬರು ತಪ್ಕೊಂಡು ಅಳ್ತಾ ಇರ್ತಾರೆ. ಅದನ್ನ ನೋಡಿ ಎಲ್ರಿಗೂ ಕಣ್ಣ ನೀರು ಬರುತ್ತೆ. ಈ ಕಡೆ ಪರಮೇಶ್ವರ್ ಹೆಂಡತಿ ಪ್ರಿಯಾ, ಲಾವಣ್ಯ ಏನು ಮಾಡ್ತೀರ ನೀವು ಅಂತ ಬಂದು ಪ್ರಿಯನ ನೋಡಿ, ಪ್ರಿಯಾ ನೀನು ಬಟ್ಟೆಲ್ಲ ಈ ಥರ ನೋಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದೆ ನನಗೆ ಗೊತ್ತಾ ಅಂತ ಹೇಳ್ತಾಳೆ. ಅದಕ್ಕೆ ಲಾವಣ್ಯ ಈಗಲೇ ಎಲ್ಲ ಅದು ಖಾಲಿ ಮಾಡಬೇಡ, ನನ್ನ ಮದುವೆಗೂ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ನಿನ್ನ ಮದುವೆಗೆ ಈಗೇನೇ ಅರ್ಜೆಂಟು ಅಂತ ಹೇಳಿದ್ಕೆ ನಾನು ಹಬ್ಬಬ್ಬ ನೀನೊಂದು 6 ಇಂದ 8 ತಿಂಗಳು ಕಾಯ್ಬೋದು ಅಷ್ಟೇ, ಅದು ಬಿಟ್ಟು ಜಾಸ್ತಿ ಎಲ್ಲ ಕಾಯಲ್ಲಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ ಕಿವಿ ಹಿಂಡ್ಬಿಟ್ಟು ಬೇಡ ನೋಡು ನಿನಗೆ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯ ಬಿಡಮ್ಮ ಹೋಗಲಿ, ಲಾವಣ್ಯ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಭಾವಂಗೆ ಗೊತ್ತಿರೋವರೇ ಯಾವುದೋ ಹುಡುಗನ ನೋಡಿ ಮದುವೆ ಮಾಡಿದ್ರಾಯ್ತು, ನಾವೇ ಮದುವೆ ಮಾಡ್ತೀವಿ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮ ಅಂದರೆ ನೀನು ಇನ್ಮೇಲಿಂದ ನಮ್ಮನ್ನು ನೆನೆಸ್ಕೊಳ್ಳಲ್ವಾ ನೀನು, ಎಲ್ಲದಕ್ಕೂ ನಿಮ್ಮ ಗಂಡನ ಮನೆಯವ್ರು ಇರ್ತಾರಲ್ಲ ಅಂತ ಹೇಳ್ತಾಳೆ. ಅದಕ್ಕೇ ಪ್ರಿಯಾ ಹಂಗೇನಿಲ್ಲ ಅಮ್ಮ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಪರಮೇಶ್ವರ್ ಅವರು ಏನು ಮಾಡ್ತಿದ್ದೀರಾ ಪ್ರಿಯಾ, ರೆಡಿ ಆದ ನೀನು ಅಂತ ಬಂದು ಮಗಳನ್ನ ಮುಖ ನೋಡಿ ನಿಂತ್ಕೊಂಡ್ಬಿಡ್ತಾನೆ. ಅದಕ್ಕೆ ಪ್ರಿಯಾ ಹೆಂಗೆ ಕಾಣಿಸ್ತಿದ್ದೀನಪ್ಪ ನಾನು ಅಂತ ಹೇಳಿದ್ದಕ್ಕೆ ಅವರಪ್ಪ ಅಪ್ಸರೆ ಕಣ್ಣಂಗೆ ಕಾಣಿಸ್ತಿದ್ಯಮ್ಮ ನೀನು, ಇವತ್ತು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತೀಯಲ್ಲವ ನೀನು. ಪರಮೇಶ್ವರ್ ಅವ್ರ ಹೆಂಡತಿಗೆ 1 ಲಕ್ಷ ರೂಪಾಯಿ ಸೀರೆ ಇದೆ ಅಲ್ವಾ, ಇಲ್ಲ ಈ ಸೀರೆ ಉಟ್ಕೊಂಡಿರೋದಕ್ಕೆ ನನ್ನ ಮಗಳು ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ, ನನ್ನ ಮಗಳು ಉಟ್ಕೊಂಡಿದ್ದಾಳೆ ಅಂತ ಈ ಸೀರೆ ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಿಲ್ಲ, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೇ ಅವ್ರ ಹೆಂಡತಿ ನನ್ನ ಮಗಳು ತುಂಬ ಲಕ್ಷಣವಾಗೇ ಇದ್ದಾಳೆ ಕಣ್ರಿ, ಅವಳಿಗೆ ಹೆಂಗೆ ರೆಡಿ ಆದರೂ ಚೆನ್ನಾಗೇ ಕಾಣಿಸ್ತಾಳೆ, ನಾನು ದೃಷ್ಟಿ ತೆಗೆಯೋದೇ ಮರ್ತೋಗ್ಬಿಟ್ಟೆ ಅಂದ್ಬಿಟ್ಟು ದೃಷ್ಟಿ ತೆಗಿತಾಳೆ. ಆಮೇಲೆ ಪ್ರಿಯಾ ಅಪ್ಪ ಅಮ್ಮ ನಂಗೆ ಆಶೀರ್ವಾದ ಮಾಡಿ ಅಂದ್ಬಿಟ್ಟು ಆಶೀರ್ವಾದ ತಗೋತಾಳೆ. ಅದಕ್ಕೆ ಲಾವಣ್ಯ ಅಕ್ಕ ಚಿಕ್ಕ ಮಕ್ಕಳು ಆಶೀರ್ವಾದ ತೊಗೊಂಡೆ ನಂದು ಅಂತ ಹೇಳಿದ್ಕೆ ನನಗೆ ಆಶೀರ್ವಾದ ಎಲ್ಲ ಬೇಡ, ಪ್ರೀತಿ ಸಾಕು ನಿನ್ನಿಂದ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಪರಮೇಶ್ವರು ಅಷ್ಟರಲ್ಲಿ ಮಗಳಿಗೆ ನೀನು ದೇವ್ರ ಮುಂದೆ ಹೋಗ್ಬಿಟ್ಟು ಈ ಮದುವೆಗೆ ಏನು ವಿಘ್ನ ಬರಬೇಡ್ದು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಮ್ಮ ಅಂದ್ಬಿಟ್ಟು ಹೋಗ್ತಾರೆ. ಪುರೋಹಿತರು ಬಾಸಿಂಗ ಮತ್ತು ಪೇಟ ಹಾಕಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹಾಕ್ತೀನಿ ಅಂತ ಹೇಳಿದ್ಕೆ ಇಲ್ಲ ಸೋದ್ರ ಮಾವನೇ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪುರೋಹಿತರು ಅಲ್ಲ ಯಾರು ಸೋದ್ರ ಮಾವಂಗೆ ಮದುವೆ ಆಗಿಲ್ವೋ ಅವ್ರು ಹಾಕೋದ್ರಿಂದ ಹಿಂದೆನೇ ಅವ್ರ ಮದುವೆನೂ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೇ ಸುಂದರ ಅಯ್ಯೋ ಹಾಗಾದ್ರೆ ಫಸ್ಟೇ ಹಾಕ್ಬಿಡ್ತೀನಿ, ಇದೆಲ್ಲ ಗೊತ್ತಿತ್ತು ಅಂತಂದರೆ ನಾನು ಮುಂಚೆನೇ ಹಾಕ್ಬಿಡ್ತಿದ್ದೆ, ಅಯ್ಯೋ ಕುಡಿ ಬೇಗ ಅಂತ ಅಂದ್ಬಿಟ್ಟು ಮಾಧವಂಗೆ ನೀನು ಯಾವತ್ತೂ ನಂಗೆ ಭಾರ ಆಗಿಲ್ಲ ಕಣೋ, ಎಲ್ಲ ಮಕ್ಳುಗಳನ್ನ ಸಾಕೋಕ್ಕೆ ಕಷ್ಟ ಆಗುತ್ತೆ, ಅದು ನೀನನ್ನು ಸಾಕೋದು ಕಷ್ಟನೇ ಆಗಲಿಲ್ಲ ಕಣೋ ನಮಗೆ, ಯಾಕಂತಂದರೆ ಬೇರೆ ಮಕ್ಳುಗಳ ಆಟದ ಸಾಮಾನೆಲ್ಲ ಬೇಕು ಅಂತಂತಾರೆ, ಆದರೆ ನೀನು ಅಪ್ಪ ಅಮ್ಮನ ಕಷ್ಟ ಅರ್ಥ ಮಾಡ್ಕೊಂಡಿದ್ದೆ ಅಂತ ಕಾಣಿಸುತ್ತೆ, ನೀನೇನು ಕೇಳಲೇ ಇಲ್ಲ ಕಣೋ, ಅಷ್ಟು ತಿಳುವಳಿಕೆ ನಿನಗೆ. ಎಷ್ಟೊಂದು ಜನ ದೇವ್ರಂಥ ಮಗು ಅಂತ ಹೇಳೋದು ಕೇಳಿದ್ದೀನಿ, ಆದರೆ ನೀನು ದೇವರೇ ಮಗುವಾಗಿ ಬಂದ್ಬಿಟ್ಟಿದ್ಯಾ ಕಣೋ. ಸುಂದರ ಅದಕ್ಕೆ ತಪ್ಕೊಂಡು ನೀನು ದೇವ್ರಂಥ ಮಗು ಕಣೋ, ದೇವರೇ ನೀನು ಅಂತ ಹೇಳ್ತಾನೆ. ಮುಂದಿನ ಸಂಚಿಕೆಯಲ್ಲಿ ನಂದ ಬಂದು ಮಾಧವನ ಮಂಟಪಕ್ಕೆ ಕರ್ಕೊಂಬನ್ನಿ ಅಂದರೆ ಏನು ಮಾಡ್ತೀರ ನೀವು ಅಂತ ಹೇಳಿದ್ಕೆ ಕೇಶವ ಅಪ್ಪ ಮಾಧವನ ಕಾಣಿಸ್ತಿಲ್ಲಪ್ಪ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಎಂಟ್ರಿ ಕೊಡ್ತಾರೆ. ಅದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ, ಎಲ್ಲರೂ ಶಾಕಲ್ಲಿ ನಿಂತ್ಕೊಂಡಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.